ಪುಟ್ಟಿ ಅಲ್ಲ ಅಲ್ಲ ಗೌರಿ, ಯಾಕಮ್ಮ, ಯಾಕೆ ನೀವು ಸ್ವಲ್ಪ ಕುತ್ಕೋಬಿಟ್ಟಿದ್ಯಾ? ಏನಾಯ್ತು ನಿಮಗೆ? ಜಯ, ನಂಗೊಂದು ಸಹಾಯ ಮಾಡ್ತೀಯಾ? ನನ್ನ ಇವಾಗಲೇ ಈ ಕ್ಷಣದಲ್ಲೇ ನನ್ನ ಕರ್ಕೊಂಡೋಗಿ ನನ್ನ ಮಗಳನ್ನ ನೋಡಿಸ್ತೀಯಾ? ಹಾ? ಏನು ನಾನು ನಿಮ್ಮ ಮಗಳ ಮನೆಗ? ನನಗೆ ದಾರಿಯೆಲ್ಲ ಗೊತ್ತಿಲ್ಲ, ಅವ್ರ ಮನೆ ಎಲ್ಲಿ ಅಂತ ಕೂಡ ನನಗೆ ಗೊತ್ತಿಲ್ಲ. ನಾನೇ ಕರ್ಕೊಂಡು ಹೋಗೋದು ನಿಮ್ಮನ್ನ? ಹಾ ಜಯ, ದಾರಿ ನನಗೆ ಗೊತ್ತಿದೆ, ನೀನು ಬರೀ ನನ್ನ ಜೊತೆ ಬಂದ್ರೆ ಸಾಕು ಅಷ್ಟೇ. ಬೇಗ ಬಾ, ನನಗಷ್ಟು ಸಮಯ ಇಲ್ಲ ಈಗ, ನಾನು ಈಗಲೇ ಬೇಗ ಹೋಗಬೇಕು. ಅಲ್ಲ ಚಿಕ್ಕಿ, ಅಯ್ಯೋ ನಾನು ನಿಮ್ಮ ಚಿಕ್ಕಿ ಅಂತ ಕರೆಯೋದು ಯಾರು ಕೇಳಿಸ್ಕೊಂಡ್ಬಿಡ್ತಾರೇನೋ. ನೋಡು, ಇವಾಗ ಅಲ್ಲಿಗೆ ಹೇಗೆ ಹೋಗುತ್ತೆ ಅಂತ ಕೆಲಸ ನಿಂಗಲ್ಲಿ ಏನಿದೆ ಅಂತ. ಅಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಚೆನ್ನಾಗಿದ್ದಾರೆ. ಇವಾಗ ನೀನು ಅಲ್ಲಿಗೆ ಹೋಗಿ ಅವ್ರ ನೆಮ್ಮದಿನ ಯಾಕೆ ಹಾಳು ಮಾಡ್ತೀಯಾ ಹೇಳು? ಅಯ್ಯೋ ಜಯ, ನಿನ್ಗೆ ಅಸಲಿ ವಿಷಯ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಯಾರೂ ಖುಷಿಯಾಗಿಲ್ಲ. ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಇಲ್ಲ ಅಂದರೆ ಅವಳು ಇದ್ದಾಳಲ್ಲ, ನನ್ನ ಮಕ್ಕಳಿಗೆ ಏನಾದರೂ ಮಾಡಿಬಿಡ್ತಾಳೆ. ಹಾ ಅಯ್ಯೋ, ನೀನು ಏನು ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅದೇಂತ ಕರೆಕ್ಟಾಗಿ ಹೇಳು. ಜಯ, ಮೊದಲು ನಾನು ಹೇಳೋದು ಕೇಳಿಸ್ಕೊ. ಇವಾಗ ಅಷ್ಟೊಂದು ಸಮಯ ಎಲ್ಲ ಇಲ್ಲ ನಂಗೆಲ್ಲ ವಿಷಯ ಹೇಳೋಕ್ಕೆ. ನಾ ಇಬ್ಬರು ಅಲ್ಲಿಗೆ ಹೋಗ್ತೀವಲ್ಲ, ನಿಂಗೆಲ್ಲ ಅಲ್ಲೇ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಕರ್ಕೊಂಡೋಗು. ಆಯಿತು ಚಿಕ್ಕಿ, ಆದರೆ ಅಮ್ಮ ಕೇಳಿದ್ರೆ ಏನಂತ ಹೇಳೋದು? ಅಯ್ಯೋ ಒಂದು ಕೆಲಸ ಮಾಡು, ನನಗೆ ಮೇಲೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳು. ಹಾಂ ಹಾಗೆ ಹೇಳು. ಆವಾಗ ನಿಮ್ಮಮ್ಮ ಏನು ಮಾಡಲ್ಲ, ಸರಿನಾ? ಹ್ಞೂ ಸರಿ, ಹಾಗೆ ಮಾಡ್ತೀನಿ. ಏನೇ ಅದು ಇಬ್ಬರದು ತುಂಬ ಮಾತುಕತೆ ನಡೀತಾ ಇತ್ತಲ್ಲ, ಏನು ಸಮಾಚಾರ? ಅಲ್ಲ, 3 ಹೊತ್ತು ನಿನ್ನ ಮಗಳ ಜೊತೆ ಆಟ ಆಡ್ಕೊಂಡು ಇರ್ತೀಯಲ್ಲ, ಮೈಂಡಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ? ಅಕ್ಕ, ನೀನು ಹಿಂಗೆ ಮಾಡ್ಬೋದಾ? ಪಾಪ ನಿನ್ನ ಮಗಳು ಏನೋ ಕಷ್ಟ ಅಂತ ನಿಂಗೆ ಹೇಳ್ಕೊಳಕಂತ ಬರ್ತಾಳೆ, ಆದರೆ ನೀನು ಅವಳು ಯಾವ ಮಾತನ್ನು ಕೇಳಿಸ್ಕೊಳ್ದಲೆ ಹಾಗೆ ಹೋಗ್ತಿಲ್ಲ. ಅವಳಿಗೆ ನೋವಾಗಲ್ವಾ? ನೀನು ಈಗ ಮಾಡ್ಬೋದಾ ಹೇಳು? ಎಲ್ಲ ಇವಳ ಏನೇ ಇದು, ನನಗೆ ಇಷ್ಟು ಜೋರು ಭಾಷೆ ಮಾತಾಡ್ತೀಯಾ? ಹಾಂ ಹಾಯ್ ಅಜ್ಜಿ, ನೀನು ನನ್ನ ನಿಜ ಅಂತ ಅನ್ಕೋಬಿಟ್ಟ? ಇಲ್ಲ, ನಾನು ನಿನ್ನ ಹತ್ರ ತಮಾಷೆ ಮಾಡ್ತಾ ಇದ್ದೆ. ನೀನು ಹೇಗ್ ನಡ್ಕೊಳ್ತೀಯ ಅಂತ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಹಾಗೆ ಮಾತಾಡ್ದೆ. ಹೇ, ನಾನು ಹೇಗಿದ್ಬಿಟ್ಟೆ, ನೀನ್ ಸೋತ್ಬಿಟ್ಟೆ. ಹೌದಾ? ಅದೇ ಅನ್ಕೊಂಡೆ, ಇದೇನಪ್ಪ ಇವಳು ಇಷ್ಟು ಚಿಕ್ಕ ಹುಡುಗಿ ಬಾಯಲ್ಲಿ ಇಷ್ಟೊಂದು ದೊಡ್ಡ ಮಾತು ಬರ್ತಾ ಇದೆಯಾ ಅಂತಲ್ಲ. ಸರಿ ಅಂದಂಗೆ ಜಯ, ಸ್ವಲ್ಪ ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು ಕಣೆ. ನಡಿ, ನಾನು ಬರ್ತೀನಿ, ಇಬ್ರು ಬೇಗ ಬೇಗ ಒಗ್ದಾಕ್ಬಿಡೋಣ. ಯಾಕೆಂದ್ರೆ ಸೊಸೆ ಇನ್ನೂ ಬರಕ್ಕೆ 2 ದಿನ ಆಗುತ್ತಂತೆ. ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ಲು, ಹಾಗಾಗಿ ಬಟ್ಟೆ ತುಂಬ ಬಿದ್ದುಬಿಟ್ಟಿದೆ ಕಣೆ, ರಾಶಿ ಆಗ್ಬಿಡುತ್ತೆ. ನಿಂಗೆ ಗೊತ್ತಲ್ಲ, ನಿನ್ನ ತಂಗಿ ಒಗ್ಯಕ್ಕೆಲ್ಲ ಬರಲ್ಲ, ಹಾಗಾಗಿ ನನಗೊಬ್ಬೇ ಕಷ್ಟ ಆಗುತ್ತೆ. ನಡಿ, ಇಬ್ಬರು ಸೇರಿ ಒಗ್ದಾಕ್ಬಿಡೋಣ. ಅಯ್ಯೋ ಅಮ್ಮ, ಪುಟ್ಟಿಗೆ ಬೇರೆ ತುಂಬ ಮೈಲಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ನು ಕೆಲಸ ಮಾಡು, ನೀನು ನೆನ್ಸಿಟ್ಟಿರು, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಆಮೇಲೆ ನೀನು ಒಗಿಬೇಡ, ನಾನೇ ಒಗ್ದಾಕ್ತೀನಿ, ಸರಿನಾ? ಏನು, ಇವಳಿಗೆ ಮೈಲಿ ಹುಷಾರಿಲ್ವಾ? ಅಲ್ಲ ಕಣೆ, ನೋಡಕ್ಕೆ ಇಷ್ಟು ಆರಾಮಾಗಿದ್ದಾಳೆ, ಚೆನ್ನಾಗಿ ಮಾತಾಡ್ತಾನೆ ಇದ್ದಾಳಲ್ಲ. ಏನೋ ನಿನ್ನ ಕೆಲಸ ತಪ್ಪಿಸ್ಕೊಳಕ್ಕೆ ಆಟ. ಸರಿ, ಹೋದ್ರೆ ಹೋಗ್ಲಿ ಬಿಡು. ಯಾವಾಗಿದ್ರೂ ನನ್ನ ಕೆಲಸ ನಾನೇ ತಾನೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನು ಬಂದು ನೀನೇ ಮಾಡ್ಕೊಡ್ತೀಯಾ? ಇಲ್ಲ ತಾನೇ, ಏನೋ ಬಂದಿದ್ದೆಲ್ಲ ಸ್ವಲ್ಪ ಸಹಾಯ ಮಾಡ್ತೀಯ ಅನ್ಕೊಂಡೆ. ಆ ಮನ್ಸು ನನಗೆ ಮಾತ್ರ ಇದ್ರೆ ಆಗುತ್ತಾ? ನಿನ್ಗೂ ಇರ್ಬೇಕಲ್ಲ. ಸರಿ ಸರಿ, ಹೋಗು, ನಿನ್ ಕೆಲಸ ನೋಡ್ಕೋ ಹೋಗು, ನಾನು ನಡೆಯಬರ ನನಗಿದ್ದೇ ಇರುತ್ತೆ. ಅಮ್ಮ ಹಂಗಲ್ಲಮ್ಮ, ನೀನೇನು ಹೋಗಕ್ಕೆ ಹೋಗಬೇಡ, ನಾನು ಹೋಗಿದ್ದೀನಿ. ಅಂದಂಗೆ ಕೆಲಸ ಎಲ್ಲ ಮಾಡಿಟ್ಟಿದ್ದೀನಿ ಅಮ್ಮ. ಅಡುಗೆನೂ ಮಾಡಿದ್ದೀನಿ, ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ, ನೋಡು ಮನೇನು ಸಹ ನೀಟಾಗಿ ಒರೆಸಿ ಇಟ್ಟಿದ್ದೀನಿ. ಬೇರೆ ಎಲ್ಲ ಕೆಲಸ ಏನೂ ಇಲ್ಲಮ್ಮ. ಬಟ್ಟೆ ಒಂದೇ ಇತ್ತಲ್ಲ, ನಾನು ನೋಡಿದೆ, ನಾಳೆ ಒಗೆಯೋಣ ಅಂತ ಅನ್ಕೊಂಡೆ. ಆದರೆ ನೀನು ಇವಾಗಲೇ ಒಗಿಬೇಕು ಅಂತಿದ್ಯಲ್ಲ, ಪರವಾಗಿಲ್ಲ, ನೆನ್ಸಿಟ್ಟಿರು, ನಾನು ಸಂಜೆ ಬಂದು ಒಗ್ದಾಕ್ಬಿಡ್ತೀನಿ. ಪರವಾಗಿಲ್ಲ, ಹೋಗು, ನನ್ನ ಕೆಲಸ ಮಾಡ್ಕೊತೀನಿ. ನೀನು ನಿನ್ನ ಮಕ್ಕಳು ಅಷ್ಟು ಚೆನ್ನಾಗಿದೆ ಸಾಕು, ಹೋಗು. ಜಯ, ನಡಿ, ನಾ ಹೋಗೋಣ. ಕಮಲು, ಕಮಲು. ಓ ರೇಣಕ್ಕ ಅವರು, ಏನು ತುಂಬ ಅಪರೂಪ ಆಗ್ಬಿಟ್ಟಿದ್ದೀರಲ್ಲ, ಈ ಕಡೆಗೆ ಬಂದು ತುಂಬ ವರ್ಷ ಆಗೋಗಿತ್ತಲ್ಲ, ಏನು ಸಮಾಚಾರ? ಅಂದಂಗೆ ನೀವು ಮತ್ತೆ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಏನೋ ವಿಷಯ ಇರಲೇಬೇಕಲ್ಲ, ನೀವು ಸುಮ್ಮನೆ ಅಂತೂ ಹಾಗೆ ಬರಲ್ಲ. ಹೌದು ಕಮಲಮ್ಮ, ನನಗೆ ನಿನ್ನ ಹತ್ರ ಸುಮ್ಮನೆ ಬರೋ ಕೆಲಸ ಏನಿರುತ್ತೆ ಹೇಳು? ಏನಾದರೂ ಕೆಲಸ ಇದ್ದೇ ಇರುತ್ತಲ್ಲ, ಹಾಗಾಗಿ. ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ವಿಚಿತ್ರವಾಗಿದೆ. ಅಲ್ಲ, ಅಲ್ಲೆಲ್ಲ ಏನು ಕಟ್ಟಿರೋದು? ಅನ್ನಂಗೆ ಈ ತೊಟ್ಲು, ಈ ಜಾಗ ಇದಕ್ಕೆ ಈ ಥರ ಇದೆಯಲ್ಲ? ಹಾಂ,
ಅಯ್ಯೋ ರೇಣಕ್ಕ, ನೀನ್ ನಮ್ಮಂತವ್ರ ಮನೆಗೆ ಬಂದ್ಬಿಟ್ಟು ಮನೆ ಯಾಕೆ ಹಿಂಗಿದೆ ಅಂದ್ರೆ ನಮ್ಮ ಮನೆಗಳೆಲ್ಲ ಹೀಗೆ ತಾನೇ ಇರುತ್ತೆ. ಹಾ, ಮತ್ತೆ ಹೆಂಗಿರುತ್ತೆ? ಹಾ, ಅದಂತೂ ನಿಜಾನೇ. ಆದ್ರೆ ನಾನು ಬಂದಿದ್ದಾಗ ನಿಮ್ಮಮ್ಮ ಇದ್ರು. ನಿಮ್ಮಮ್ಮ ತೀರೋದು ಅಂತ ವಿಷಯ ಗೊತ್ತಾಯ್ತು ನನಗೆ. ಕ್ಷಮಿಸ್ಬಿಡು, ನನಗೆ ಬಂದು ನಿಮ್ಮಮ್ಮನ್ನ ನೋಡೋಕ್ಕಾಗಿರ್ಲಿಲ್ಲ, ಆಯ್ತಾ? ಪರವಾಗಿಲ್ಲ ಬಿಡು ರೇಣಕ್ಕ. ನಮ್ಮಮ್ಮಂಗೆ ವಯಸ್ಸಾಗಿತ್ತಲ್ಲ, ಮೇಲಾಗಿ ಹಿಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆನೇ ಇತ್ತು. ಹಾಗಾಗಿ ಬೇಗ ತಿರ್ಕೊಂಬಿಟ್ಲು. ಇವಾಗ ಅಮ್ಮನ ಎಲ್ಲ ಕೆಲಸನೂ ನಾಯಿ ನೋಡ್ಕೊಂಡು ಹೋಗ್ತಾ ಇರೋದು. ಅಂದಂಗೆ ನಿನಗೆ ಮದುವೆ ಎಲ್ಲ ಏನೂ ಆಗಿಲ್ವಾ? ಅಯ್ಯೋ, ಯಾಕೆ ಮದುವೆ ಆಗಿಲ್ಲ? ನನಗೆ ಮದುವೆ ಆಗಿ ಮಗಳು ಕೂಡ ಮದುವೆ ಆಗಿದೆ. ನೀನು ಯಾವ ಕಾಲದಲ್ಲಿ ಇದೆಯಾ? ಓ ಹೌದಾ? ಹಾಂ ಸರಿ. ಹಾಗಿದ್ರೆ ನಿನ್ನ ಮಗಳಲ್ಲಿದ್ದಾಳೆ? ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಅವಳು ಗಂಡು ಮನೆಯಲ್ಲಿ ಅವಳು ಆರಾಮಾಗಿದ್ದಾಳೆ. ನಾನು ನಮ್ಮ ಮಾವನ್ನೇ ಮಾಡಿಕೊಂಡು ಇದೇ ಊರಲ್ಲಿದ್ದೀನಿ. ಇವಾಗ ನಾನು ಇದ್ದೀನಲ್ಲ ಈ ಮನೆ ಮೊದಲೊಂದು ಹಳೆ ಮನೆ ಆಗಿತ್ತು. ಆ ಮನೆ ನಾವು ಹೊಡೆದಾಕ್ಬಿಟ್ಟು ನನಗೆ ಹೇಗೆ ಬೇಕೋ ಹಾಗೆ ಈ ಮನೆ ಕಟ್ಕೊಂಡಿದ್ದೀನಿ. ಓ ಹೌದಾ? ಸರಿ. ಹಾಗಿದ್ರೆ ಕಮಲು, ಅಂದಂಗೆ ನಿನ್ನ ತಂಗಿ ಒಬ್ಳಿದ್ಲಲ್ಲ ಪ್ರಿಯಾ ಅಂತ, ಅವಳೀಗ ಹೇಗಿದ್ದಾಳೆ? ಎಲ್ಲಿದ್ದಾಳೆ? ನೋಡ್ರೇನಕ್ಕ, ನನಗಂತೂ ಅವಳ ಬಗ್ಗೆ ಏನೂ ಗೊತ್ತಿಲ್ಲ. ನಂಗೆ ಗೊತ್ತು ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಹಾಗಾಗಿ ಅವಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಒಂದು ವೇಳೆ ಅವಳೇನಾದರೂ ಬಂದರೆ ಇಲ್ಲಿಗೆ, ಅವಳಿಗೂ ಇದೇ ಗತಿ ಆಗುತ್ತೆ. ಅದೇನು ಅಂದರೆ ಅವ್ರ ಅಪ್ಪ ಅಮ್ಮಗಾಯ್ತಲ್ಲ ಮತ್ತು ಅವ್ರ ತಮ್ಮನಿಗಾಯ್ತಲ್ಲ, ಅದೇ ಗತಿನೇ ಅವಳಿಗೂ ಆಗುತ್ತೆ. ನನಗನ್ಸುತ್ತೆ ಇದೆಲ್ಲ ಅವಳಿಗೆ ಗೊತ್ತಾಗಿದೆ ಅಂತ. ಅದಕ್ಕೆ ಅವಳ ಈ ಕಡೆಗೆ ತಲೆನೇ ಆಗ್ತಾ ಇಲ್ಲ. ಆದರೆ ಅವಳು ಮುಂದೊಂದು ದಿನ ಬಂದ್ಬಿಟ್ಟು ನಿನ್ನ ಹತ್ರ ಅವಳ ಆಸ್ತಿ ಪಾಲು ಕೇಳಿದ್ರೆ ನೀನು ಅವಾಗ ಏನು ಮಾಡ್ತೀಯಾ? ಅವಳಿಗೆ ಕೊಡಲೇಬೇಕಾಗುತ್ತಲ್ಲ. ಯಾಕೆಂದರೆ ಅವಳ ಕೇಸ್ ಏನಾದರೂ ಹಾಕಿದ್ರೆ ನಿನ್ನ ಹತ್ರ ಇವಾಗ ಇದೆಯಲ್ಲ ಆಸ್ತಿ, ಅದರಲ್ಲಿ ಸರಿಯಾಗಿ ಅರ್ಧ ಭಾಗ ಅವಳು ಹೋಗಲೇಬೇಕು. ಅದನ್ನು ಗೊತ್ತಲ್ಲ? ಹಾಂ, ಅದಂತೂ ನ್ಯಾಯ ಪ್ರಕಾರ ಹೋದರೆ ನಿಜಾನೇ. ಆದರೆ ನ್ಯಾಯ, ನೀತಿ, ಧರ್ಮ ನನಗೆಲ್ಲಿದೆ ಹೇಳು? ಹಾಗಾಗಿ ಅವಳೇನಾದರೂ ಬಂದರೆ ಅವಳಿಗೆ ಒಂದು ಗತಿ ಕಾಣಿಸೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸದ್ಯಕ್ಕೆ ಅವಳಿಗೆ ಬರೋ ಪ್ರಸಂಗ ಬಂದಿಲ್ಲ, ಧೈರ್ಯನೂ ಇಲ್ಲ ಅನ್ಸುತ್ತೆ ಅವಳಿಗೆ. ಹಾಗಾಗಿ ಮುಂದೊಂದಿನ ನೋಡೋಣ ಏನಾಗುತ್ತೆ ಅಂತ. ಅವಳು ಯಾರನ್ನೋ ಮದುವೆ ಆಗುತ್ತೆ ಅಂತ ವಿಷಯ ಗೊತ್ತಾಯಿತು. ಒಂದು ಮಗುನೂ ಇದೆಯಂತೆ. ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಅವಳ ಗಂಡ ತುಂಬ ಒಳ್ಳೆಯವನಂತೆ. ಇಷ್ಟೆಲ್ಲ ಇದ್ಮೇಲೆ ಅವಳು ಇಲ್ಲಿಗೆ ಏನಕ್ಕೆ ಬರ್ತಾಳೆ ಹೇಳು? ನನಗೆ ಗೊತ್ತಿರೋ ಪ್ರಕಾರ ಅವಳು ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ಹೌದಾ? ಅವಳೇನಂದ್ರೆ ಬರದೇ ಇದ್ರೆ ನಿನ್ಗೆ ಒಳ್ಳೆಯದು, ಬಂದರೆ ಅವಳಿಗೆ ಒಳ್ಳೆಯದು ಅಷ್ಟೇ. ಸರಿ, ನೀವಿಲ್ಲಿಗೆ ಬಂದಿರೋ ವಿಚಾರ ಏನಂತ ಹೇಳಲೇ ಇಲ್ಲ. ಯಾಕೆ? ಮತ್ತೇನಾದರೂ ನನ್ನ ಅವಶ್ಯಕತೆ ಬಿತ್ತಾ ಹೇಗೆ? ನೋಡು ಜಯ, ನೋಡು, ನಾವು ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಕೇಳಿದೆಯಲ್ಲ, ಇದಕ್ಕೆ ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲ ಚಿಕ್ಕಿ, ನಾವಿಬ್ಬರು ಇಲ್ಲಿ ಮಾತಾಡ್ತಾ ಇದ್ರೆ ಅವ್ರಿಗೆ ಕೇಳಿಸಲ್ವಾ? ಹಾಂ, ಇಲ್ಲ ಜಯ, ನಮ್ಮಿಬ್ಬರು ಧ್ವನಿನೇ ಆಗಲಿ, ನಮ್ಮಿಬ್ಬರು ರೂಪನೇ ಆಗಲಿ ಅವರಿಗೆ ಕಾಣಿಸ್ದೇ ಇರೋ ರೀತಿ ನಾನು ಮಾಯ ಮಂತ್ರ ಮಾಡಿದ್ದೀನಿ. ಹಾಗಾಗಿ ನಾವು ಹೋಗಿ ಅವ್ರ ಕಣ್ಣನ್ನ ನಿಂತ್ಕೊಂಡ್ರು ಅವ್ರಿಗೆ ಗೊತ್ತಾಗಲ್ಲ. ನೀನು ಅದು ಹೆಂಗೆ ಹೇಳ್ತಿ ಚಿಕ್ಕಿ? ಅವಳು ಮಾಟ ಮಂತ್ರ ಎಲ್ಲ ಮಾಡಿಸ್ತಾಳಲ್ಲ, ಅವಳಿಗೆ ಗೊತ್ತಾಗಲ್ಲ ಅಂದರೆ ಅದೇಗೆ? ಅವಳಿಗಿನ್ನೂ ಅಷ್ಟೊಂದು ಶಕ್ತಿ ಬಂದಿಲ್ಲ, ನಮ್ಗಳನ್ನ ಎದುರಾಕೊಳ್ಳೋ ಶಕ್ತಿ. ಅವಳು ಮಾಯ ಮಂತ್ರದಿಂದ ನಮ್ಮನ್ನು ಬಂಧಿಸ್ಬೋದೇ ಹೊರತು ಅದನ್ನು ಬಿಟ್ಟು ಅವಳಿಗೆ ನಮ್ಗಿಂತ ದೊಡ್ಡ ಶಕ್ತಿ ಎಲ್ಲ ಏನೂ ಇಲ್ಲ. ಹಾಂ, ಇತ್ತೀಚೆಗೇನೋ ತುಂಬ ಕಲ್ತಿದ್ದಾಳೆ. ಅದೇನು ಅಂದರೆ ನಮ್ಮಂಥ ಆತ್ಮಗಳನ್ನ ಕೂಡಾಕಿ ಅವಳಿಗೆ ಹಿಂಸೆ ಕೊಟ್ಟು ಅವಳಿಗೇನು ಕೆಲಸ ಬೇಕೋ ಆ ಕೆಲಸ ಮಾಡಿಸ್ಕೊತಾ ಇದ್ದಾಳೆ. ಅವ್ರ ಅಮ್ಮಗಿತ್ಲು ತುಂಬ ಹೆಚ್ಚಿದೆ ಇವಳಿಗೆ ಧೈರ್ಯ. ಚಿಕ್ಕಿ, ನಾ ಇಬ್ಬರು ನಿಂತ್ಕೊಂಡಿದ್ರೆ ಅವ್ರ ಕಣ್ಣಿಗೆ ಕಾಣಿಸಲ್ಲ ತಾನೆ? ಇಲ್ಲ ಜಯ, ನೀನು ಇಲ್ಲೇ ನಿಂತ್ಕೋ ನನ್ನ ಹತ್ರನೇ, ಆ ಕಡೆಗೆಲ್ಲ ಹೋಗಬೇಡ. ನೀನು ನನ್ನ ಬಿಟ್ಟು ದೂರ ಹೋದರೆ ಅವ್ರ ಕಣ್ಣಿಗೆ ಕಾಣಿಸ್ಕೊಬಿಡ್ತೀಯ. ಹಾಗಾಗಿ ನೀನು ನನ್ನ ನೆರಳಲ್ಲೇ ಇರಬೇಕು. ಹಾಗಿದ್ರೆ ಮಾತ್ರ ನೀ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರ್ತೀಯ. ಹಾಂ ಸರಿ ಚಿಕ್ಕಿ, ನಾ ಇಲ್ಲೇ ನಿನ್ನ ಹತ್ರನೇ ಇರ್ತೀನಿ, ನಿನ್ನ ಬಿಟ್ಟೆಲ್ಲೂ ದೂರ ಹೋಗಲ್ಲ. ಹಾಂ ಸರಿ, ಇವಾಗ ಸದ್ಮಾಬೇಡ, ಸುಮ್ಮನಿರು. ಅವರಿಬ್ಬರು ಏನು ಮಾತಾಡ್ತಾ ನೋಡಬೇಕಾಗಿದೆ. ಹಾಂ ಹೌದು ಕಮಲು, ನನಗೆ ನಿನ್ನಿಂದ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಏನಂದರೆ ಇಷ್ಟು ವರ್ಷ ನೀನು ನನಗೆ ಹೇಗೆ ಸಹಾಯ ಮಾಡಿದ್ಯೋ ಇನ್ನು ಮುಂದೆನೂ ಹಾಗೆ ಸಹಾಯ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ಕೆಲಸ ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಅಲ್ಲವೇ ಏನಕ್ಕ, ನಾನು ಕೊಟ್ಟ ಔಷಧಿಯಿಂದ ನಿನ್ನ ಗಂಡ ಮತ್ತು ಅವ್ರ ಹೆಂಡತಿ, ಅಂದರೆ ಅವಳ ಎರಡನೇ ಹೆಂಡತಿ, ಇಬ್ಬರು ಶಿವನಪಥ
ಸರ್ಕೊಂಡಿದ್ದಾಯ್ತಲ್ಲ, ಮತ್ತೇನು ಸಮಸ್ಯೆ ಆಗಿದೆ ಇವಾಗ? ಚಿಕ್ಕಿ, ಇದೇನಿದು? ಇವಳು ಹಿಂಗೆ ಹೇಳ್ತಾ ಇದ್ದಾಳಲ್ಲ, ಅಂದ್ರೆ ನಿನ್ನ ಮತ್ತೆ ಕೆಂಚನ್ನ ಸಾಯಿಸಿದ್ದು ಅವನ ಹೆಂಡತಿ ರೇಣವಣ? ಹಾ, ಹೌದು ಹೌದು ಜಯ. ನೋಡ್ದಾ, ನಿಂಗೆ ಸತ್ಯ ಏನು ಅಂತ ಇವಾಗ ಅರ್ಥ ಆಯ್ತಾ? ನೋಡು, ಈ ವಿಷಯ ನನಗೂ ಇಷ್ಟು ದಿನ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಇವಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂತಾನೆ ನಾನು ನಿನ್ನ ಸಹಾಯ ಕೇಳಿದ್ದು. ಅದು ಅದೇನು ಅಂದರೆ, ನಂಗೆ ಸ್ವಲ್ಪ ಔಷಧಿ ಬೇಕಾಗಿತ್ತು. ಅದೇನಕ್ಕೆ ಅಂದರೆ, ಎಲ್ಲನೂ ಇಷ್ಟಕ್ಕೆ ಮುಗ್ದೋಗಿಲ್ಲ, ಇನ್ನೂ ಬಾಕಿ ಇದೆ. ಅದೇನು ಅಂದರೆ, ಹಾಂ ಹೇಳ್ಬೋದು. ಇಲ್ಲಿ ಯಾರೂ ಇಲ್ಲ, ಈ ಮಾಡಿ ಮೇಲೆ ನನ್ನ ಬಿಟ್ಟರೆ ಬೇರೆ ಯಾರೂ ಬರೋದಿಲ್ಲ. ಅದಕ್ಕೆ ನಾನು ಬರಬೇಕಾದ್ರೆ ಬೀಗ ಹಾಕ್ಕೊಂಡೇ ಬರ್ತೀನಿ. ಹಾಗಾಗಿ ಎಷ್ಟು ಜನಕ್ಕೆ ಮನೆ ಮೇಲಿದೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಹೇಳು ನೀನು. ಹಾಂ ಸರಿ. ಹಾಗಿದ್ರೆ ಹೌದು, ನೀನು ಕೊಟ್ಟ ಔಷಧಿಯಿಂದ ಆ ಗೌರಿಗೊಂದು ಗತಿ ಕಾಣಿಸ್ತೆ. ಆದರೆ ನನ್ನ ಗಂಡ ಏನು ಮಾಡ್ದ ಅಂದರೆ, ನಾನು ಅಂದ್ಕೊಂಡಿದ್ದೆ ಅವಳು ಸತ್ತ ಮೇಲೆ ನನ್ನ ಗಂಡ ನನ್ನ ಕಡೆಗೆ ಆಗ್ತಾನೆ, ನಾನು ಅಂದರೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ರೆ. ಆದರೆ ಹಾಳೋದು ನಾನು 3 ಹೊತ್ತು ಕುತ್ಕೊಂಡ್ರು ನಿಂತ್ಕೊಂಡ್ರು ಬರೀ ಗೌರಿ 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 ಅದೇ ಮಾತು ಹೇಳ್ತಿದ್ದ. ನಾನು ನೋಡಿದೆ, ನಂಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಅವನಿಗೊಂದು ಗತಿ ಕಾಣಿಸ್ಬಿಟ್ಟೆ. ಆದರೆ ಈಗ ಎಲ್ಲ ಸರಿತಪ್ಪ ಅನ್ನೋಷ್ಟೊಳಗಡೆ ಅವ್ರ ಮಕ್ಕಳು ನಂಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅದೇನು ಅಂದರೆ, ಆ ಆಸ್ತಿ ಎಲ್ಲನೂ ಅವ್ರ ಮಕ್ಕಳ ಸಲ್ಲೇ ಮಾಡಿಬಿಟ್ಟಿದ್ದಾಳೆ. ಅಯ್ಯೋ ಹೌದಾ? ಛೇ, ಹಿಂಗೆಲ್ಲ ಆಗಿದೆಯಾ? ಹಾಗಾದರೆ ನೀನು ಇವಾಗ ಗೌರಿ ಮಕ್ಕಳಿಬ್ರಿಗೂ ಒಂದು ಗತಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅನ್ನು? ಹಾಂ ಹೌದು, ಅಷ್ಟೇ. ಅವ್ರ ಅಪ್ಪ ಅಮ್ಮನ ಹೇಗೆ ಮೇಲೆ ಕಳಿಸೋದ್ನೋ ಅದೇ ರೀತಿನೇ ಇವರಿಬ್ರಿಗೂ ಮೇಲೆ ಟಿಕೆಟ್ ಕೊಡಲೇಬೇಕು. ಅಷ್ಟೇ ತಾನೇ? ಮಾಡೋಣ ಬಿಡು, ಅದೆಷ್ಟೊತ್ತಿನ ಕೆಲಸ ನಮಗೆ. ಹಾಂ ಸರಿ, ಒಂದು ಕೆಲಸ ಮಾಡು, ನೀನಿವಾಗ ಹೊರಡು. ನಾನೆಲ್ಲ ಔಷಧಿ ಮಾಡಿಟ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ, ಆಮೇಲೆ ಬಂದು ತೊಗೊಂಡೋಗು, ಸರಿನಾ? ನೆನಪಿರಲಿ, ಆ ಔಷಧಿ ತೊಗೊಂಡೋಗ್ಬೇಕಾದ್ರೆ ನೀನು ಒಬ್ಬಳೇ ಬರಬೇಕು. ಆ ಔಷಧಿ ಮೇಲೆ ನೀನೊಬ್ಬಳು ನೆರಳು ಬಿಟ್ಟು ಬೇರೆ ಯಾರು ನೆರಳು ಬೀಳಬಾರ್ದು. ಒಂದು ವೇಳೆ ನೆರಳು ಬಿತ್ತು ಆ ಔಷಧಿಗೆ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಹಾಂ, ನನಗದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಬಿಡು. ಯಾಕಂದರೆ ಇದಕ್ಕೆ ಮೊದಲು 2 ಸರಿನೂ ಅದೇ ಔಷಧಿ ಎಲ್ಲ ಕೊಟ್ಟಿದ್ದು. ಹಾಗಾಗಿ ನನಗದನ್ನ ಹೇಗೆ ಜೋಪಾನ ಮಾಡಬೇಕಂತ ಚೆನ್ನಾಗಿ ಗೊತ್ತಿದೆ. ಸರಿ, ಹಾಗಿದ್ದರೆ ನೀನು ಹೋಗು. ಅಂದಂಗೆ ನೋಡು, ಮರ್ತೇ ಬಿಟ್ಟಿದ್ದೆ ಕೇಳೋದು. ಅಂದಂಗೆ ನೀನು ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ದೇವರೇನೋ ಪೂಜೆ ಮಾಡ್ತಾರೋ ಅಂತ ಯಾರು ಹೇಳ್ತಾ ಇದ್ರಪ್ಪ, ಹೌದಾ? ನಿಜನಾ? ಹಾಂ ಹೌದು. ನೀನು ಮತ್ತೊಂದು ಸರಿ ಬರ್ತೀಯಲ್ಲ, ಆವಾಗ ತೋರಿಸ್ತೀನಿ, ಈಗ ಬೇಡ ಆಯಿತಾ? ಸರಿ. ಅಂದಂಗೆ ಈ ವಿಷಯ ನನ್ನ ಮತ್ತು ನಿನ್ನ ಮಧ್ಯೆ ಅಷ್ಟೇ ಇರಬೇಕು, 3ನೇ ವ್ಯಕ್ತಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಎಲ್ಲರೂ ನನ್ನನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಆ ಥರದಲ್ಲಿ ನನ್ನ ನಂಬೋದು. ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಅಂದಂಗೆ ನೀವು ಅಷ್ಟೇ, ಆ ಪ್ರೀತಿ ವಿಷಯ ಯಾರಿಗೂ ಹೇಳ್ಬಾರ್ದು. ಯಾಕೆಂದರೆ ಎಷ್ಟೋ ಜನಕ್ಕೆ ಅವಳ ಬಗ್ಗೆ ಗೊತ್ತೇ ಇಲ್ಲ, ಅವಳು ಬದುಕಿದ್ದಾಳೆ ಇಲ್ವ ಅಂತಲೇ ಗೊತ್ತಿಲ್ಲ. ನೀನಿವಾಗ ಎಸೆತದಿಂದ ಸುಮ್ಮನೆ ತೊಂದರೆ ಆಗುತ್ತೆ ಅಂತಷ್ಟೇ. ಅಂದರೆ ನಿನಗೆ ಅವಳ ಮೇಲೆ ಭಯ ಇದೆ ಅಂತಾಯಿತು, ಅವಳು ಯಾವಾಗ ಇಲ್ಲಿಗೆ ಬಂದು ಬಿಡ್ತಾಳೋ ಅಂತ ಅಲ್ವಾ? ಭಯ ಅಂತೆಲ್ಲ ಏನೂ ಇಲ್ಲ, ಯಾವುದಕ್ಕೂ ನಮ್ಮ ಜೋಪಾನದಲ್ಲಿ ನಾವು ಇರಬೇಕಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಭಯ ಗಿಯ ಅಂತ ಏನೂ ಇಲ್ಲಪ್ಪ. ಸರಿ, ಹಾಗಿದ್ರೆ ನಾನು ಬರ್ತೀನಿ. ಇಷ್ಟು ವರ್ಷ ಎಲ್ಲರ ಮುಂದೆ ತಾನು ಒಳ್ಳೆಯವಳು ಅಂತ ನಾಟಕ ಆಡ್ತಾ ಇದ್ಲು. ಆದರೆ ಇವಾಗ ಅವಳು ಅಸಲಿ ಮುಖ ಏನು ಅಂತ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಅದಕ್ಕೆ ಹೇಳೋದು, ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ. ನೋಡ್ದ ಜಯ, ಇವಳು ಎಂಥವಳು ಅಂತ ನಿಂಗೆ ಇವಾಗ ಅರ್ಥ ಆಯ್ತಾ? ಹೇಳು, ನಾನಿವಾಗ ಮಾಡ್ತಾ ಇದ್ದು ತಪ್ಪ? ನಾನು ಇವಾಗ ಏನು ಮಾಡಲಿ? ನಾನು ಏನು ಮಾಡಿ ನನ್ನ ಮಕ್ಕಳನ್ನ ಕಾಪಾಡಲಿ? ಹೇಳು ಜಯ, ನೀನೇ ಹೇಳು. ಚಿಕ್ಕಿ, ನೀನು ಇದ್ರ ಬಗ್ಗೆ ಏನೂ ಇಷ್ಟ ಮಾಡಬೇಡ, ನಿನ್ನ ಕೈಲಿ ಎಲ್ಲ ಆಗುತ್ತೆ. ನೀನು ಏನಾದರೂ ಮಾಡಿ ನಿನ್ನ ಮಕ್ಕಳನ್ನ ಕಾಪಾಡಲೇಬೇಕು, ಅದು ನಿನ್ನ ಮೇಲಿರೋ ಭಾರ. ಅಲ್ಲ, ಇಷ್ಟು ವರ್ಷ ಎಲ್ಲರ ಹತ್ರ ಅಷ್ಟು ಒಳ್ಳೆಯೊಳಗೆ ನಾಟಕ ಮಾಡಿದ್ಲು ಇವಳು. ಇವಳು ಮುಖವಾಡದಿಂದ ಇಷ್ಟು ಕೆಟ್ಟ ಮುಖ ಇದೆಯಾ? ಛೇ, ಇದನ್ನೆಲ್ಲರಿಗೂ ತೋರಿಸ್ಲೇಬೇಕು ಇವಳು ಎಂಥವಳು ಅಂತ. ಎಲ್ಲರ ಮುಂದೆ ನೀನು ಬಯಲು ಮಾಡಲೇಬೇಕು ಚಿಕ್ಕಿ. ಇವಳನ್ನ ಮಾತು ಸುಮ್ಮನೆ ಬಿಡಬೇಡ. ಹಾಂ, ಅದಕ್ಕೆ ಜಯ, ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು.
ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಸಾಯಿಸ್ಬಿಟ್ಲಿ ಇವಳು. ನಾನು ಹೋದ್ರೆ ಹೋಗ್ಲಿ, ಪಾಪ ಕೆಂಚ, ಇವಳಿಗೆ ತಾಳಿ ಕಟ್ಟಿದ ಗಂಡ ಅವನೇನು ಮಾಡಿದ್ದ? ಅವನ್ನ ಯಾಕೆ ಸಾಯಿಸಿದ್ಲು? ಇವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ ಹೇಳು? ಇಲ್ಲ, ನಾನು ಮಾತ್ರ ಇವಳನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ, ಬಿಡಲ್ಲ, ಬಿಡೋದಿಲ್ಲ.